ಕೇಸ್ ಹಾಕಿದೆಯಲ್ಲ, ಕೋರ್ಟಲ್ಲಿ ವಾದ ಮಂಡಿಸ್ರಿ. ಇವತ್ತಿನ ದಿವಸ ಆ ಜಾಗದಲ್ಲಿ ಎಷ್ಟಿದೆ? 1,00,000 ರೂಪಾಯಿ ಇದೆ ಒಂದು ಅಡಿ ಜಾಗಕ್ಕೆ. ಸದಾಶಿವನಗರ ಭಾಗದಲ್ಲಿ 1,00,000 ರೂಪಾಯಿ ಇರ್ಬೋದು ಒಂದು ಅಡಿ ಜಾಗಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆ ಜಾಗಕ್ಕೆ 11 ಕೋಟಿಗೆ ನಾವು ಇದಾಗಿತ್ತು. ಯಾರ ಆಸ್ತಿಗೆ ಏನು ಇದಾಗ್ತಾ ಇದ್ದೀರಿ ನೀವು, ಕಣ್ಣಾಗ್ತಾ ಇದ್ದೀರಿ? ಅದು ಅವರ ವಿಷಯ ಉಂಟು, ಸರ್ಕಾರದ ವಿಷಯ ಉಂಟು, ಅದು ಬೇರೆ ಪ್ರಶ್ನೆ. ಆದರೆ ಇದು ಹಾಗೆತ್ತನದ ಪರಮಾವಧಿಯ ರಾಜಕಾರಣ. ಇದು ಯಾರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದ್ದಾರೆ ಅವರ ಮೇಲೆ ಈ ರೀತಿ ಟಾರ್ಗೆಟ್ ಮಾಡ್ತಕ್ಕಂಥ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಿದೆ. ಇಂಥದ್ದನ್ನು ಮೊದಲು ಕೈಬಿಡಿ. ಇದಕ್ಕೆ ಸುಗ್ರೀವಾಜ್ಞೆ ಎಲ್ಲ ಮಾಡಬೇಕಾಗಿದ್ದು. ಯಾವತ್ತೋ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಏನು ಪರಿಹಾರ ಕೊಡಬೇಕು? ರಸ್ತೆ ಮಾಡಬೇಕಾಗಿದೆ. ನೀವು, ನಾನು ಬೇಡ ಅಂತ ಹೇಳೋದಿಲ್ಲ ನಾವ್ಯಾರು. ಆ ರಸ್ತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಪರಿಹಾರ ಘೋಷಣೆ ಮಾಡಿ ಮೊದಲು, ಅದಾದಮೇಲೆ ನೀವು ಮಾಡಿ. ಎಲ್ಲದಕ್ಕೂ ಪರಿಹಾರ ಕೊಡಲಿಕ್ಕಾಗತ್ತೆ, ಅದಕ್ಕೆ ಕೊಡಲಿಕ್ಕಾಗೋದಿಲ್ಲ. ಬಟ್ ಇದ್ರ ಗೊತ್ತಾಗುತ್ತೆ ಆಗಿತನದ ರಾಜಕಾರಣ ಅಂತಕ್ಕಂಥ ಮಾತು. ನೋಡಿ, ಸಂಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತಿದ್ದಿದ್ರೆ ಮೊದಲೇ ಹೇಳ್ಬಿಡ್ತಿದ್ದೆ. ನಮಗೆ ವರದಿಗಳು ಬರ್ತಾವಲ್ಲ, ಯಾರು ಏನು ಹೇಳ್ತಾರೆ ಅದನ್ನು ನಾವು ಮತ್ತೆ ಕ್ರಾಸ್ ಚೆಕ್ ಮಾಡಬೇಕು. ಯಾಕೆಂದರೆ ಯಾರೋ ಹೇಳಿದ ಮಾತುಗಳನ್ನು ನಾವು ನೇರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನನಗೆ ಬಂದಿರತಕ್ಕಂಥದ್ದು ಇಂಥವ್ರು ಇದ್ದಾರೆ ಅಂತ. ಯಾಕಂದರೆ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಂತಂದರೆ ನನಗೆ ಏಜೆನ್ಸಿ ಇಲ್ಲ, ಸರ್ಕಾರಕ್ಕೆಲ್ಲ ಏಜೆನ್ಸಿಗಳಿದೆ. ಅವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಕಂಡುಹಿಡಿಬೋದು, ನನಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಮುಗುಮ್ಮಾಗಿ ಈ ರೀತಿ ಒಂದು ಮಾತನ್ನು ಸರ್ಕಾರಕ್ಕೆ ನನ್ನ ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಅವ್ರಿಗೆ ಎಚ್ಚರಿಕೆ, ಅದನ್ನು ಹುಡುಕ್ತಾರೆ ಅಂತ. ನಾವು ಹುಡುಕ್ತೀವಿ ಅದೇ ಸಂದರ್ಭದಲ್ಲಿ. ಆಮೇಲೆ ಜನ ಹೇಳೋರು ಯಾರೂ ಸುಳ್ಳು ಹೇಳೋದಿಲ್ಲ, ಎಲ್ಲೋ ಅವರಿಗೆ ಗೊತ್ತಿರೋದನ್ನು ನಮಗೆ ಹೇಳ್ತಾರೆ, ನಾವು ಅದನ್ನು ಹುಡುಕ್ತೇವೆ. ನಮಗಿಂತ ಹೆಚ್ಚು ಸರ್ಕಾರ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದೇನೆ, ಅದು ನಿಜಾನೂ ಕೂಡ ಇದೆ, ಅದು ಬರ್ತದೆ ಮುಂದೆ. ಕೇಸ್ ಹಾಕಿದೆಯಲ್ಲ, ಕೋರ್ಟಲ್ಲಿ ವಾದ ಮಂಡಿಸ್ರಿ. ಇವತ್ತಿನ ದಿವಸ ಆ ಜಾಗದಲ್ಲಿ ಎಷ್ಟಿದೆ? 1,00,000 ರೂಪಾಯಿ ಇದೆ ಒಂದು ಅಡಿ ಜಾಗಕ್ಕೆ. ಸದಾಶಿವನಗರ ಭಾಗದಲ್ಲಿ 1,00,000 ರೂಪಾಯಿ ಇರ್ಬೋದು ಒಂದು ಅಡಿ ಜಾಗಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆ ಜಾಗಕ್ಕೆ 11 ಕೋಟಿಗೆ ನಾವು ಇದಾಗಿತ್ತು. ಯಾರ ಆಸ್ತಿಗೆ ಏನು ಇದಾಗ್ತಾ ಇದ್ದೀರಿ ನೀವು, ಕಣ್ಣಾಗ್ತಾ ಇದ್ದೀರಿ? ಅದು ಅವರ ವಿಷಯ ಉಂಟು, ಸರ್ಕಾರದ ವಿಷಯ ಉಂಟು, ಅದು ಬೇರೆ ಪ್ರಶ್ನೆ. ಆದರೆ ಇದು ಹಾಗೆತ್ತನದ ಪರಮಾವಧಿಯ ರಾಜಕಾರಣ. ಇದು ಯಾರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದ್ದಾರೆ ಅವರ ಮೇಲೆ ಈ ರೀತಿ ಟಾರ್ಗೆಟ್ ಮಾಡ್ತಕ್ಕಂಥ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಿದೆ. ಇಂಥದ್ದನ್ನು ಮೊದಲು ಕೈಬಿಡಿ. ಇದಕ್ಕೆ ಸುಗ್ರೀವಾಜ್ಞೆ ಎಲ್ಲ ಮಾಡಬೇಕಾಗಿದ್ದು. ಯಾವತ್ತೋ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಏನು ಪರಿಹಾರ ಕೊಡಬೇಕು? ರಸ್ತೆ ಮಾಡಬೇಕಾಗಿದೆ. ನೀವು, ನಾನು ಬೇಡ ಅಂತ ಹೇಳೋದಿಲ್ಲ ನಾವ್ಯಾರು. ಆ ರಸ್ತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಪರಿಹಾರ ಘೋಷಣೆ ಮಾಡಿ ಮೊದಲು, ಅದಾದಮೇಲೆ ನೀವು ಮಾಡಿ. ಎಲ್ಲದಕ್ಕೂ ಪರಿಹಾರ ಕೊಡಲಿಕ್ಕಾಗತ್ತೆ, ಅದಕ್ಕೆ ಕೊಡಲಿಕ್ಕಾಗೋದಿಲ್ಲ. ಬಟ್ ಇದ್ರ ಗೊತ್ತಾಗುತ್ತೆ ಆಗಿತನದ ರಾಜಕಾರಣ ಅಂತಕ್ಕಂಥ ಮಾತು. ನೋಡಿ, ಸಂಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತಿದ್ದಿದ್ರೆ ಮೊದಲೇ ಹೇಳ್ಬಿಡ್ತಿದ್ದೆ. ನಮಗೆ ವರದಿಗಳು ಬರ್ತಾವಲ್ಲ, ಯಾರು ಏನು ಹೇಳ್ತಾರೆ ಅದನ್ನು ನಾವು ಮತ್ತೆ ಕ್ರಾಸ್ ಚೆಕ್ ಮಾಡಬೇಕು. ಯಾಕೆಂದರೆ ಯಾರೋ ಹೇಳಿದ ಮಾತುಗಳನ್ನು ನಾವು ನೇರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನನಗೆ ಬಂದಿರತಕ್ಕಂಥದ್ದು ಇಂಥವ್ರು ಇದ್ದಾರೆ ಅಂತ. ಯಾಕಂದರೆ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಂತಂದರೆ ನನಗೆ ಏಜೆನ್ಸಿ ಇಲ್ಲ, ಸರ್ಕಾರಕ್ಕೆಲ್ಲ ಏಜೆನ್ಸಿಗಳಿದೆ. ಅವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಕಂಡುಹಿಡಿಬೋದು, ನನಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಮುಗುಮ್ಮಾಗಿ ಈ ರೀತಿ ಒಂದು ಮಾತನ್ನು ಸರ್ಕಾರಕ್ಕೆ ನನ್ನ ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಅವ್ರಿಗೆ ಎಚ್ಚರಿಕೆ, ಅದನ್ನು ಹುಡುಕ್ತಾರೆ ಅಂತ. ನಾವು ಹುಡುಕ್ತೀವಿ ಅದೇ ಸಂದರ್ಭದಲ್ಲಿ. ಆಮೇಲೆ ಜನ ಹೇಳೋರು ಯಾರೂ ಸುಳ್ಳು ಹೇಳೋದಿಲ್ಲ, ಎಲ್ಲೋ ಅವರಿಗೆ ಗೊತ್ತಿರೋದನ್ನು ನಮಗೆ ಹೇಳ್ತಾರೆ, ನಾವು ಅದನ್ನು ಹುಡುಕ್ತೇವೆ. ನಮಗಿಂತ ಹೆಚ್ಚು ಸರ್ಕಾರ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದೇನೆ, ಅದು ನಿಜಾನೂ ಕೂಡ ಇದೆ, ಅದು ಬರ್ತದೆ ಮುಂದೆ. ಕೇಸ್ ಹಾಕಿದೆಯಲ್ಲ,
ಕೋರ್ಟಲ್ಲಿ ವಾದ ಮಂಡಿಸ್ರಿ. ಇವತ್ತಿನ ದಿವಸ ಆ ಜಾಗದಲ್ಲಿ ಎಷ್ಟಿದೆ? 1,00,000 ರೂಪಾಯಿ ಇದೆ ಒಂದು ಅಡಿ ಜಾಗಕ್ಕೆ. ಸದಾಶಿವನಗರ ಭಾಗದಲ್ಲಿ 1,00,000 ರೂಪಾಯಿ ಇರ್ಬೋದು ಒಂದು ಅಡಿ ಜಾಗಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆ ಜಾಗಕ್ಕೆ 11 ಕೋಟಿಗೆ ನಾವು ಇದಾಗಿತ್ತು. ಯಾರ ಆಸ್ತಿಗೆ ಏನು ಇದಾಗ್ತಾ ಇದ್ದೀರಿ ನೀವು, ಕಣ್ಣಾಗ್ತಾ ಇದ್ದೀರಿ? ಅದು ಅವರ ವಿಷಯ ಉಂಟು, ಸರ್ಕಾರದ ವಿಷಯ ಉಂಟು, ಅದು ಬೇರೆ ಪ್ರಶ್ನೆ. ಆದರೆ ಇದು ಹಗೆತನದ ಪರಮಾವಧಿಯ ರಾಜಕಾರಣ. ಇದು ಯಾರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದ್ದಾರೆ ಅವರ ಮೇಲೆ ಈ ರೀತಿ ಟಾರ್ಗೆಟ್ ಮಾಡ್ತಕ್ಕಂಥ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಿದೆ. ಇಂಥದ್ದನ್ನು ಮೊದಲು ಕೈಬಿಡಿ. ಇದಕ್ಕೆ ಸುಗ್ರೀವಾಜ್ಞೆ ಎಲ್ಲ ಮಾಡಬೇಕಾಗಿದ್ದು. ಯಾವತ್ತೋ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಏನು ಪರಿಹಾರ ಕೊಡಬೇಕು, ರಸ್ತೆ ಮಾಡಬೇಕಾಗಿದೆ. ನೀವು, ನಾನು ಬೇಡ ಅಂತ ಹೇಳೋದಿಲ್ಲ ನಾವು ಯಾರು. ಆ ರಸ್ತೆಗೆ ಅವರು ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಪರಿಹಾರ ಘೋಷಣೆ ಮಾಡಿ ಮೊದಲು, ಅದಾದಮೇಲೆ ನೀವು ಮಾಡಿ. ಎಲ್ಲದಕ್ಕೂ ಪರಿಹಾರ ಕೊಡಲಿಕ್ಕಾಗತ್ತೆ, ಅದಕ್ಕೆ ಕೊಡಲಿಕ್ಕಾಗೋದಿಲ್ಲ. ಬಟ್ ಇದ್ರ ಗೊತ್ತಾಗುತ್ತೆ ಹಗೆತನದ ರಾಜಕಾರಣ ಅಂತಕ್ಕಂಥ ಮಾತು. ನೋಡಿ, ಸಂಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತಿದ್ದಿದ್ರೆ ಮೊದಲೇ ಹೇಳ್ಬಿಡ್ತಿದ್ದೆ. ನಮಗೆ ವರದಿಗಳು ಬರ್ತಾವಲ್ಲ, ಯಾರು ಏನು ಹೇಳ್ತಾರೆ ಅದನ್ನು ನಾವು ಮತ್ತೆ ಕ್ರಾಸ್ ಚೆಕ್ ಮಾಡಬೇಕು. ಯಾಕೆಂದರೆ ಯಾರೋ ಹೇಳಿದ ಮಾತುಗಳನ್ನು ನಾವು ನೇರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನನಗೆ ಬಂದಿರತಕ್ಕಂಥದ್ದು ಇಂಥವ್ರು ಇದ್ದಾರೆ ಅಂತ. ಯಾಕಂದರೆ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಂತಂದರೆ ನನಗೆ ಏಜೆನ್ಸಿ ಇಲ್ಲ, ಸರ್ಕಾರಕ್ಕೆಲ್ಲ ಏಜೆನ್ಸಿಗಳಿದೆ. ಅವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಕಂಡುಹಿಡಿಬೋದು, ನನಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಮುಗುಮ್ಮಾಗಿ ಈ ರೀತಿ ಒಂದು ಮಾತನ್ನು ಸರ್ಕಾರಕ್ಕೆ ನಾನು ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಅವ್ರಿಗೆ ಎಚ್ಚರಿಕೆ, ಅದನ್ನು ಹುಡುಕ್ತಾರೆ ಅಂತ. ನಾವು ಹುಡುಕ್ತೀವಿ ಅದೇ ಸಂದರ್ಭದಲ್ಲಿ. ಆಮೇಲೆ ಜನ ಹೇಳೋರು ಯಾರೂ ಸುಳ್ಳು ಹೇಳೋದಿಲ್ಲ, ಎಲ್ಲೋ ಅವರಿಗೆ ಗೊತ್ತಿರೋದನ್ನು ನಮಗೆ ಹೇಳ್ತಾರೆ, ನಾವು ಅದನ್ನು ಹುಡುಕ್ತೇವೆ. ನಮಗಿಂತ ಹೆಚ್ಚು ಸರ್ಕಾರ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದೇನೆ, ಅದು ನಿಜಾನೂ ಕೂಡ ಇದೆ, ಅದು ಬರ್ತದೆ ಮುಂದೆ. ಕೇಸ್ ಹಾಕಿದೆಯಲ್ಲ, ಕೋರ್ಟಲ್ಲಿ ವಾದ ಮಂಡಿಸ್ರಿ. ಇವತ್ತಿನ ದಿವಸ ಆ ಜಾಗದಲ್ಲಿ ಎಷ್ಟಿದೆ? 1,00,000 ರೂಪಾಯಿ ಇದೆ ಒಂದು ಅಡಿ ಜಾಗಕ್ಕೆ. ಸದಾಶಿವನಗರ ಭಾಗದಲ್ಲಿ 1,00,000 ರೂಪಾಯಿ ಇರ್ಬೋದು ಒಂದು ಅಡಿ ಜಾಗಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆ ಜಾಗಕ್ಕೆ 11 ಕೋಟಿಗೆ ನಾವು ಇದಾಗಿತ್ತು. ಯಾರ ಆಸ್ತಿಗೆ ಏನು ಇದಾಗ್ತಾ ಇದ್ದೀರಿ ನೀವು, ಕಣ್ಣಾಗ್ತಾ ಇದ್ದೀರಿ? ಅದು ಅವರ ವಿಷಯ ಉಂಟು, ಸರ್ಕಾರದ ವಿಷಯ ಉಂಟು, ಅದು ಬೇರೆ ಪ್ರಶ್ನೆ. ಆದರೆ ಇದು ಹಗೆತನದ ಪರಮಾವಧಿಯ ರಾಜಕಾರಣ. ಇದು ಯಾರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದ್ದಾರೆ ಅವರ ಮೇಲೆ ಈ ರೀತಿ ಟಾರ್ಗೆಟ್ ಮಾಡ್ತಕ್ಕಂಥ ರಾಜಕಾರಣವನ್ನು ಈ